ಕರ್ನಾಟಕದಲ್ಲಿ ಯಾರೂ ಕೊಡೋಕ್ಕಾಗಕ್ಕಿಲ್ಲ. ಆ ರಟ್ಟಿ ಅಂತಂದ್ರೆ ಕಡಿಮೆ ದರದಲ್ಲಿ ಎರೆಹುಳುಗಳನ್ನು ಕೊಟ್ಟು ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಈ ಒಂದು ರಾಜ್ಯದ ಜನತೆ ಎರೆಹುಳು ಸಾಕಾಣಿಕೆ ಮಾಡಲಿ, ಸಾವಯವಕ್ಕೆ ಬರಲಿ ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಒಂದು ವಿಚಾರವನ್ನು ಮಾಡ್ಕೊತಾ ಇದ್ದೀವಿ. ಈ ರೀತಿ ಹುಳುಗಳನ್ನು ಬಿಟ್ಟು ಅವು ತಾವೇ ಹೋಗ್ತಾವು. ನಾವು ಸ್ವಲ್ಪ ಇನ್ನೊಂದಿಷ್ಟು ತೇವಯುಕ್ತ ಮಣ್ಣನ್ನು ಅದ್ರ ಮೇಲೆ ಹಾಕಿದ್ರಂತೂ ಇನ್ನೂ ಒಳ್ಳೆಯದು. ಅದ್ರ ಮೇಲೆ ಈ ರೀತಿ ರವದಿಯನ್ನು ಮಲ್ಚಿಂಗ್ ಮಾಡ್ಬೇಕು ಸರ್. ಮಲ್ಚಿಂಗ್ ಮಾಡಿ ಅದಕ್ಕೆ ನೀರು ಕೊಟ್ರೆ ಸಾಕು. ಇದು ಯಾವುದೇ ರೀತಿಯ ಜೀವಂತ ಬೇರುಗಳನ್ನು ತಿನ್ನಲ್ರಿ. ಬೆಳೆ ಮೇಲ್ಗಡೆ ನೆರಳು ಇರ್ಬೇಕು, ಭೂಮಿ ತೇವಾಂಶ ಇರ್ಬೇಕ್ರಿ. ಈ ಒಂದು ಸ್ಥಳಗಳಿಗೆ ಏನಪ್ಪಾ ಅಂದ್ರ 8 ರಿಂದ 10 ಹುಳುಗಳನ್ನು ಈ ರೀತಿ ಬಿಡೋದು, ಅದ್ರ ಮೇಲೆ ಒಂದ್ ಸ್ವಲ್ಪ ತೇವಯುಕ್ತ ಮಣ್ಣು ಹಾಕುದು, ಈ ರೀತಿ ಮಾಡ್ಕೊಂತ ಹೋಗ್ಬೇಕು. ನಮಸ್ಕಾರ ರೈತ ಬಾಂಧವರೇ, ನನ್ನ ಹೆಸರು ಬಸವರಾಜ್ ಸಿದ್ದರಾಮಪ್ಪ ನೆಡಗುಂದಿ, ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕು ತಂಗಡಿಯಿಂದ. ನಾವು ಎರೆಹುಳು ಕೃಷಿಯನ್ನು ಮಾಡ್ಕೋತಾ ಬಂದಿದ್ದೀವಿ 26 ವರ್ಷದಿಂದ. ಕಳೆದ ಬಾರಿ ಒಂದು ವಿಡಿಯೋ ಮಾಡಿದಾಗ ನಾವು ಕಬ್ಬಿಗೆ ಯಾವ ರೀತಿ ಸ್ಥಾನಿಕ ಎರೆಹುಳು ಕೃಷಿಯನ್ನು ಮಾಡಬೇಕು ಅಂತೇಳಿ ಒಂದು ಮಾದರಿಯನ್ನು ಮಾಡಿದ್ವಿ. ಅದೇ ರೀತಿಯಾಗಿ ಈಗೊಂದು ದ್ರಾಕ್ಷಿ ತೋಟಕ್ಕೆ ಬಂದಿದ್ದೀವಿ. ಈ ದ್ರಾಕ್ಷಿ ತೋಟದಲ್ಲಿ ನಾವು ಯಾವ ರೀತಿ ಸ್ಥಾನಿಕ ಎರೆಹುಳುವನ್ನು ಕೃಷಿಯನ್ನು ಮಾಡ್ಬೋದು. ಇದು ಕೇವಲ ದ್ರಾಕ್ಷಿ ಒಂದೇ ಅಂತಲ್ಲ, ನಾವು ಬಹುವಾರ್ಷಿಕ ಬೆಳೆಗಳಾಗಿರುವಂಥ ಬಾಳೆ, ಮಾವು, ಪೇರಲಾಯಿತು, ತೆಂಗು, ಅಡಿಕೆ, ಈ ಎಲ್ಲ ಬೆಳೆಗಳಿಗೆ ಏನಪ್ಪ ಅಂತಂದ್ರೆ ನಾವು ಸ್ಥಾನಿಕ ಎರೆಹುಳುವನ್ನು ಕೃಷಿಯನ್ನು ಮಾಡ್ಬೋದು. ಈ ಸ್ಥಾನಿಕ ಎರೆಹುಳು ಕೃಷಿಯನ್ನು ಮಾಡುವ ಉದ್ದೇಶ ಏನಪ್ಪ ಅಂತಂದ್ರೆ ಭೂಮಿಯನ್ನು ಮಿದು ಮಾಡುವಂಥ ಕೆಲಸ ಮಾಡ್ತಾವೆ ಎರೆಹುಳುಗಳು. ಯಾವ ಸ್ಥಳಕ್ಕೆ ಎರೆಹುಳು ಗೊಬ್ಬರದ ಅವಶ್ಯಕತೆ ಇರ್ತೈತಿ ಅದೇ ಸ್ಥಳದಲ್ಲೇ ನಾವು ಎರೆಹುಳುಗಳನ್ನು ಬಿಟ್ಬಿಡೋದು. ಹಾಗಾಗಿ ಆ ಸ್ಥಳದಲ್ಲಿ ಏನು ಮಾಡ್ತಾವೆ, ಯಾವುದೇ ರೀತಿಯಂಥ ಜೀವಂತ ಬೇರುಗಳನ್ನು ತಿನ್ನೋದಿಲ್ಲ. ನಂತರ ಆ ಭೂಮಿಯಲ್ಲಿರುವಂಥ ಸಾವಯವ ಪದಾರ್ಥವನ್ನು ತಿಂದು ಅಲ್ಲೇ ಗೊಬ್ಬರವನ್ನು ಕೊಡ್ತಾವೆ. ಇದು ಭೂಮಿಯಲ್ಲಿ ತನ್ನ ಆಹಾರಕ್ಕೋಸ್ಕರ ಒಂದು ಜಾಗದಿಂದ ಹೋಗಿ ಇನ್ನೊಂದು ದಾರಿಯಿಂದ ವಾಪಸ್ ಬರ್ತೈತಿ. ಅಲ್ಲಿ ಭೂಮಿ ಏನಾಗುತ್ತಪ್ಪ ಪರಳಾಗತ್ತ. ಆ ಪರಳಾದ ನಂತರ ಬಿಗಿದ್ದ ಮಣ್ಣು ಲೂಸ್ ಆಗುತ್ತಲ್ಲ, ಬೇರುಗಳು ಆಳಕ್ಕೆ ಹೋಗಿ ಇನ್ನೂ ಭೂಮಿ ಏನಪ್ಪ ಅಂದ್ರೆ ಫಲವತ್ತತೆ ಹೆಚ್ಚಾಗುತ್ತೆ ಮತ್ತು ಗಿಡನೂ ಹೆಚ್ಚಿನ ಪ್ರಮಾಣದಲ್ಲಿ ಬೆಳಿತೈತಿ. ಇದೇ ಬೆಳೆ ಅಂತಿಲ್ಲ, ಎಲ್ಲ ಬೆಳೆಗಳಿಗೂ ಇವನ್ನ ಎರೆಹುಳುಗಳನ್ನು ಭೂಮಿಗೆ ಬಿಡ್ಬೋದು. ಈ ಒಂದು ಎರೆಹುಳುವನ್ನು 1 ಎಕರೆಗೆ ಕನಿಷ್ಠ 20 kg ಎರೆಹುಳುಗಳನ್ನಾದ್ರೂ ನಾವು ಬಿಡಬೇಕು. 1 ಎಕರೆಗೆ ಮಿನಿಮಮ್. ಯಾಕಪ್ಪ ಅಂದ್ರೆ ನಾವು ಕೊಡುವಂಥ ಈ ಒಂದು ಎರೆಹುಳು ಹುಳದಲ್ಲಿ 1 kgಯಲ್ಲಿ ಕನಿಷ್ಠ 1000 ಹುಳುಗಳಾದರೂ ಸಿಗ್ತಾವೆ. ಹಾಗಾಗಿ ನಾವೊಂದು ಈಗ ಒಂದು ರೈತರಿಗಾಗಿ ಏನು ವಿಚಾರ ಮಾಡಿದೀವಪ್ಪ ಅಂತಂದ್ರೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ಜಾಸ್ತಿ ಆಗಕತ್ತೈತಿ. ಆ ಒಂದು ಉದ್ದೇಶವನ್ನು ಇಟ್ಕೊಂಡು ಈಗೇನು ಅಂತ ಒಂದು ವಿಚಾರ ಮಾಡಬೇಕು, ಇನ್ನೂ ರೈತರಿಗೆ ಅನುಕೂಲ ಆಗಬೇಕು. ನಾವೀಗ ಸದ್ಯಕ್ಕೆ 1 kg ಎರೆಹುಳುವನ್ನು 500 ರೂಪಾಯಿ ಕೊಡ್ತಾ ಇದ್ದೀವಿ ಸರ್. ಅದು ಪ್ರತಿಯೊಬ್ಬ ರೈತಿಗೆ ಹಿಂಗೆ ಕೊಟ್ಕೊಂಡು ಹೊಳ್ಳಿ ಬರಬೇಕಪ್ಪ ಅಂದಾಗ ಟ್ರಾನ್ಸ್ಫರ್ ಚಾರ್ಜನೇ ಜಾಸ್ತಿ ಆಗಕತ್ತೈತಿ. ಆ ಒಂದು ಉದ್ದೇಶವನ್ನು ಇಟ್ಕೊಂಡು ನಾನು ಎಲ್ಲ ಕರ್ನಾಟಕ ರಾಜ್ಯದ ಜನತೆಗೆ ಏನು ಕೇಳ್ಕೊತೀನಪ್ಪ ಅಂತಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಈ ಎರೆಹುಳು ಸಾಕಾಣಿಕೆಯನ್ನು ಮಾಡಿರಿ. ನೀವು ಮಾಡೋಕ್ಕಾಗಲಿಪ್ಪ ಸ್ಥಾನಿಕ ಎರೆಹುಳು ಕೃಷಿಯನ್ನು ಮಾಡಿ, ನಿಮಗಿದ್ದ ಸ್ಥಳಕ್ಕೆ ನಾನೇ ಖುದ್ದಾಗಿ ಬಂದು ಇನ್ನೂ ಕಡಿಮೆ ದರದಲ್ಲಿ, ಕರ್ನಾಟಕದಲ್ಲಿ ಯಾರೂ ಕೊಡೋಕ್ಕಾಗಕ್ಕಿಲ್ಲ ಆ ರಟ್ಟಿ ಅಂತಂದ್ರೆ ಕಡಿಮೆ ದರದಲ್ಲಿ ಎರೆಹುಳುಗಳನ್ನು ಕೊಟ್ಟು ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಈ ಒಂದು ರಾಜ್ಯದ ಜನತೆ ಎರೆಹುಳು ಸಾಕಾಣಿಕೆ ಮಾಡಲಿ, ಸಾವಯವಕ್ಕೆ ಬರಲಿ ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಒಂದು ವಿಚಾರವನ್ನು ಮಾಡ್ಕೊತಾ ಇದ್ದೀವಿ. ಇದನ್ನ ಮಾಡುವ ವಿಧಾನ ಏನಪ್ಪ ಅಂತಂದ್ರೆ ಮಣ್ಣು ತೇವಾಂಶ ಇರಬೇಕು. ಮೊದಲು ನಾವು ಯಾವ ಭೂಮಿ ಬಳಸ್ತಿರ್ತೀವಲ್ರಿ ಆ ಭೂಮಿಯ ಮಣ್ಣು ತೇವಾಂಶ ಇರಬೇಕು. ಆ ತೇವಯುಕ್ತ ಮಣ್ಣಲ್ಲಿ ಒಂದೊಂದು ಗಿಡಕ್ಕೆ 8 ರಿಂದ 10 ಹುಳುಗಳನ್ನು ಬಿಟ್ಕೊಂತ ಹೋಗಿ ಅದ್ರ ಮೇಲೆ ಏನಪ್ಪ ಅಂತಂದ್ರೆ ಒಂದು ರವದಿಯಾರ ಹುಚ್ಚಬೇಕು, ಅಥವಾ 1-2 ಬಳ್ಳು ಮಣ್ಣನ್ನಾದರೂ ತೇವಯುಕ್ತ ಮಣ್ಣನ್ನು ಮುಚ್ಚಿಬಿಟ್ರೆ ಸಾಕು. ಅದು ತನ್ನ ಪಾಡಿ ತಾನೇನಪ್ಪ ಅಂತಂದ್ರೆ ಭೂಮಿಯಲ್ಲಿ ಹಬ್ಬಿಬಿಡ್ತೈತಿ. ಅಂದ್ರೆ ಒಂದೊಂದು ಗಿಡಕ್ಕೆ ಕೇವಲ 8 ರಿಂದ 10 ಹುಳು ಆದ್ರೆ ಸಾಕು ಸರ್. ಯಾಕಪ್ಪ ಅಂತಂದ್ರ ಈ 8 ರಿಂದ 10 ಹುಳುಗಳನ್ನು ನಾ ಗಿಡದ ಬುಡಗಳಿಗೆ ಬಿಡೋದ್ರಿಂದ ಏನಾಗುತ್ತಾ, ಆ ಬುಡದ ಮಣ್ಣು ಲೂಸ್ ಆಗಿ ಅಲ್ಲೇ ತನ್ನ ಸಂತಾನೋತ್ಪತ್ತಿಯನ್ನು ಮಾಡೋದು ಕೆಲಸ ಸ್ಟಾರ್ಟ್ ಮಾಡಿಬಿಡ್ತೈತ್ರಿ. ಈ ರೀತಿ ಹುಳುಗಳನ್ನ ತಗೊಂಡು ಈ ರವದಿ ಹಾಕಿದ್ರಂತೂ ಇನ್ನೂ ಒಳ್ಳೇದ್ರಿ. ಇಲ್ಲಿ ತೇವಯುಕ್ತ ಮಣ್ಣಿಗೆ ಗಿಡದ ಬುಡಕ್ಕ ನಾವು 1 ತಾಳು ಜಿಗ್ ಬಿಟ್ರೆ ಸಾಕು, ಆಟೋಮೆಟಿಕ್ ತಮ್ಮ ಪಾಡಿ ತಾವು ಒಳಗಡೆ ಹೋಗಕ್ ಸ್ಟಾರ್ಟ್ ಆಗಿಬಿಡ್ತಾರು. ಈ ರೀತಿ ಹುಳುಗಳನ್ನು ಬಿಟ್ಟು ಅವು ತಾವೇ ಹೋಗ್ತಾವು. ನಾವು ಸ್ವಲ್ಪ ಇನ್ನೊಂದಿಷ್ಟು ತೇವಯುಕ್ತ ಮಣ್ಣನ್ನು ಅದ್ರ ಮೇಲೆ ಹಾಕಿದ್ರಂತೂ ಇನ್ನೂ ಒಳ್ಳೆಯದು. ಅದ್ರ ಮೇಲೆ ಈ ರೀತಿ ರವದಿಯನ್ನು ಮಲ್ಚಿಂಗ್ ಮಾಡ್ಬೇಕು ಸರ್. ಮಲ್ಚಿಂಗ್ ಮಾಡಿ ಅದಕ್ಕೆ ನೀರು ಕೊಟ್ರೆ ಸಾಕು. ಇದು ಯಾವುದೇ ರೀತಿಯ ಜೀವಂತ ಬೇರುಗಳನ್ನು ತಿನ್ನಲ್ರಿ. ಬೆಳೆ ಅಭಿವೃದ್ಧಿನ ಆಗ್ಬೇಕು ವರ್ಷದಿಂದ ವರ್ಷಕ್ಕೆ. ಈ ರವದಿ ಸತ್ಯ ಕೊಳಿತಪ್ಪ ಅಂದ್ರೆ ಇದನ್ನು ತಿಂದು ಇಲ್ಲೇ ಗೊಬ್ಬರ ಮಾಡಿಬಿಡ್ತೈತ್ರಿ. ಹಂಗೆ ಡೆವಲಪ್ ಆಗ್ತಾ ಇರ್ತದೆ. ಮತ್ತೆ ಇದು ತನ್ನ ಸಂತಾನೋತ್ಪತ್ತಿಯನ್ನು ಇಲ್ಲೇ ಹೆಚ್ಚು ಮಾಡ್ಕೊಂತ ಹೋಗ್ಬಿಡ್ತೈತ್ರಿ. ಇಲ್ಲಿ ತೇವಾಂಶ ಕಮ್ಮಿ ಐತಂದ್ರೆ ಮಾತ್ರ ಮುಂದಕ್ಕೆ ಹೋಗ್ತಾವ್ರಿ. ಹೌದ್ರಿ. ಇದಕ್ಕ ನಾವು ಹೆಂಗ್ ನೀರ್ ಕೊಡ್ತೀವಿ ಹಂಗ ತೇವಾಂಶ ಎಲ್ಲಿ ಸಿಗುತ್ತೆ ಅದು ತನ್ನ ಪಾಡಿ ತಾನು ಸ್ಪ್ರೆಡ್ ಆಗತ್ರಿ. ಸರ್, ವಿಶೇಷವಾಗಿ ಈ ರೀತಿ ಸ್ಥಾನಿಕ ಎರೆಹುಳು ಕೃಷಿ ಮಾಡ್ಬೇಕಂದ್ರೆ ಏನೇನು ಗಮನದಲ್ಲಿ ಇಟ್ಕೋಬೇಕು ಸರ್? ಮೊದಲನೇದಾಗಿ ಏನಪ್ಪಾ ಅಂತಂದ್ರ ಬೆಳೆ ನಮ್ದು ಒಂದು ನೆರಳಿರ್ಬೇಕ್ರಿ.
ನೇರವಾಗಿ ಸೂರ್ಯನ ಬಿಸಿಲು ಭೂಮಿಗೆ ಬೀಳ್ತಿರಬಾರ್ದು. ಹಾಂ ರೀ. ಅದನ್ನು ನೋಡ್ಕೋಬೇಕು. ಮತ್ತು ಮಣ್ಣು ತೇವಾಂಶ ಇರ್ಬೇಕ್ರಿ. ಹಾಂ ರೀ. ತೇವಾಂಶ ಇರುವಂತ ಮಣ್ಣನ್ನು ನೋಡ್ಕೊಂಡು ಈ ಗಿಡದ ಬುಡಕನ ರೀ ಮಣ್ಣು ತೇವಾಂಶ ಇತ್ತಪ್ಪ ಅಂದ್ರೆ ಸಾಕ್ರಿ. ಈ ತೇವಯುಕ್ತ ಮಣ್ಣಲ್ಲಿ ಒಂದು 8 ರಿಂದ 10 ಹುಳುಗಳನ್ನ ಈ ರೀತಿ ಕೊಟ್ರೆ ಸಾಕು, ಆಟೋಮೆಟಿಕ್ ತಮ್ಮ ಪಾಡಿ ತಾವೇ ಹೋಗ್ಬಿಡ್ತಾರ ಭೂಮಿ ಒಳಗೆ. ಭೂಮಿ ಒಳಗೆ ಹೋಗ್ತಾವ. ಮೇಲಿಂದ ಮಣ್ಣು ಮೇಲಿಂದ ನಾವು ಒಂದ್ ಸ್ವಲ್ಪ ಅದಕ್ಕೆ ಇದನ್ನ ಕೊಟ್ಬಿಟ್ರೆ ಯಾವುದೇ ರೀತಿ ಪಕ್ಷಿಗಳು ಸತ್ಯಕ್ಕೆ ಅದಕ್ಕೆ ತಿಂದೇ ಇರೋಂಗ್ ಆಗ್ಬಿಡ್ತೈತಿ. ನಾವು ಮತ್ತೊಂದ್ ಸ್ವಲ್ಪ ಇದಕ್ಕೆ ನ್ಯಾಚುರಲ್ ಆಗಿ ಮಳೆಯಾರ ಆಗ್ಲಿ ಅಥವಾ ನಾವು ಡ್ರಿಪ್ ಮುಖಾಂತರ ಹರಿ ನೀರ್ ಮುಖಾಂತರ ನೀರ್ ಕೊಟ್ಟಿವಪ್ಪ ಅಂತಂದ್ರು ರೀ ಅದು ತನ್ನ ಸಂತಾನೋತ್ಪತ್ತಿಯನ್ನ ಅಲ್ಲೇ ಸ್ಪೀಡ್ ಆಗಿ ಮಾಡಕ್ ಚಲೋ ಮಾಡ್ಬಿಡ್ತೈತ್ರಿ. ನಾವ್ ಈ ಒಂದ್ ಸ್ವಲ್ಪ ಬಳಸೋದ್ರಿಂದ ರೀ ವರ್ಷದಿಂದ ವರ್ಷಕ್ಕೆ ನಮ್ ಭೂಮಿ ಏನಪ್ಪಾ ಅಂತಂದ್ರ ಇಂಪ್ರೂವ್ಮೆಂಟ್ ಹಾಕುವಂತ ಹೋಗ್ಬಿಡ್ತೈತ್ರಿ. ಒಟ್ನಲ್ಲಿ ಮೇಲ್ಗಡೆ ನೆರಳು ಇರ್ಬೇಕು, ಭೂಮಿ ತೇವಾಂಶ ಇರ್ಬೇಕು. ಭೂಮಿ ತೇವಾಂಶ ಇರ್ಬೇಕ್ರಿ. ಈ ಒಂದು ಸ್ಥಳಗಳಿಗೆ ಏನಪ್ಪಾ ಅಂದ್ರ 8 ರಿಂದ 10 ಹುಳುಗಳನ್ನು ಈ ರೀತಿ ಬಿಡೋದು, ಅದ್ರ ಮೇಲೆ ಒಂದ್ ಸ್ವಲ್ಪ ತೇವಾಂಶ ಮಣ್ಣು ಹಾಕುದು, ಈ ರೀತಿ ಮಾಡ್ಕೊಂತ ಹೋಗ್ಬಿಡ್ಬೇಕ್ರಿ ನಾವು. ಅವಾಗ ಏನಾಗುತ್ತ ಭೂಮಿ ನ್ಯಾಚುರಲ್ ಆಗಿ ತನ್ನ ಇದು ಏನಪ್ಪಾ ಅಂದ್ರ ಫಲವತ್ತತೆ ಹಾಕೊಂತ ಹೋಗ್ಬಿಡ್ತದೆ ಸರ್. ಸೂಪರ್ ಸರ್. ಸರ್ ಈ ರೀತಿ ಮಾಡೋದ್ರಿಂದ ಏನ್ ಡಿಫ್ರೆನ್ಸ್ ಕಂಡ್ರಿ ಸರ್ ನೀವು? ಸರ್ ಏನಪ್ಪಾ ಅಂತಂದ್ರೆ ಭೂಮಿ ನಾವ್ ಇದನ್ನ ಬಿಡುವ ಅವಶ್ಯಕತೆನೇ ಇದ್ದಿದ್ದಿಲ್ಲ. ಮೊದಲು ಏನಪ್ಪಾ ಅಂದ್ರ ಭೂಮಿ ಫಲವತ್ತತೆ ಆಗಿತ್ತು. ನಾವೀಗ ಅತಿಯಾಗಿ ರಾಸಾಯನಿಕ ಬಳಸಿ ನಾವು ಭೂಮಿಯನ್ನ ಹಾಳು ಮಾಡ್ಬಿಟ್ಟಿದೀವಿ. ಆ ಒಂದು ಕಾರಣಕ್ಕೆ ಏನಪ್ಪಾ ಅಂತಂದ್ರ ನಾವ್ ಇವಕ್ಕನ್ನ ಬಿಡ್ಬೇಕಾಗಿ ಬಂದಿದ್ದೀರಿ. ಮತ್ತ ಈಗ ಇದು ಒಂದ್ ಟೈಮ್ ಬಿಟ್ರೆ ಸಾಕು ಸರ್, ತನ್ನ ಸಂತಾನೋತ್ಪತ್ತಿಯನ್ನ ತಾನೇ ಅದನ್ನ ಆಟೋಮೆಟಿಕ್ ಅಭಿವೃದ್ಧಿ ಮಾಡ್ಕೊಂತ ಹೋಗ್ಬಿಡ್ತೈತ್ರಿ ಅದು. ಆದ್ರೆ ನಾವು ಒಂದೇ ಒಂದು ಭೂಮಿಯಲ್ಲಿ ತೇವಾಂಶವನ್ನ ಕಾಯ್ದಿಟ್ಕೋಬೇಕು. ರಾಸಾಯನಿಕ ಬಳಕೆಯನ್ನ ಕಡಿಮೆ ಮಾಡ್ಬಿಡ್ಬೇಕ್ರಿ ನಾವು ಆಟೋಮೆಟಿಕ್. ಈ ರೀತಿ ನಾವು ಎರೆಹುಳುಗಳನ್ನ ಗಿಡದ ಬುಡಕ್ ಬಿಡುವುದರಿಂದ ಏನಪ್ಪಾ ಅಂದ್ರೆ ಅಲ್ಲಿರುವಂತ ಕೊಳೆತಂತ ಪದಾರ್ಥಗಳು, ತಪ್ಪಲ, ಒಣಗಿದ ಹುಲ್ಲು ಅದನ್ನೆಲ್ಲ ತಿಂದು ಅಲ್ಲೇ ಗೊಬ್ಬರ ಕೊಟ್ಬಿಡ್ತೈತ್ರಿ. ಆ ರೀತಿ ಆಗುದ್ರಿಂದ ಏನಾಗತ್ತಾ, ನಾವು ಬೇರೆಯಿಂದ ಮತ್ತೆ ಗೊಬ್ಬರ ತರುವ ಅವಶ್ಯಕತೆನೇ ಇಲ್ಲ. ಅಲ್ಲೇ ಭೂಮಿಯಲ್ಲಿರುವಂತ ಸಾವಯವ ಪದಾರ್ಥ ತಿಂದು ಅಲ್ಲೇ ಗೊಬ್ಬರ ಕೊಟ್ಬಿಡುತ್ತೆ. ಆ ಗೊಬ್ಬರ ಮಾಡೋದ್ರಿಂದ ಅದರಲ್ಲಿ ಸಸ್ಯಕ್ಕೆ ಬೇಕಾದಂತ ಸಸ್ಯ ಪೋಷಕಾಂಶ ಅಲ್ಲಿ ನ್ಯಾಚುರಲ್ ಆಗೇ ಸಿಕ್ಬಿಡುತ್ತೆ. ನಾವು ಮತ್ತೆ ಹೊರಗಡೆಯಿಂದ ತಂದು ಅದಕ್ಕೆ ಗೊಬ್ಬರ ಕೊಡಬೇಕು ಅನ್ನುವಂಥದ್ದು ಏನಿಲ್ಲ. ಒಣ ಹುಲ್ಲು ಈ ರೀತಿ ಕೊಟ್ರೆ ಸಾಕು, ಅದಕ್ಕೊಂದು ಹೊದಿಕೆನೂ ಆಗುತ್ತೆ, ನೆರಳಾಗುತ್ತೆ, ಪ್ಲಸ್ ತೇವಾಂಶನೂ ಇರ್ತೈತ್ರಿ. ಅದು ಅಲ್ಲೇ ತಿಂದು ಅಲ್ಲೇ ಗೊಬ್ಬರ ಮಾಡಕ್ ಅದು ಸಂತಾನೋತ್ಪತ್ತಿನೂ ಹೆಚ್ಚು ಮಾಡಿಬಿಡ್ತೈತೆ. ಅಂದ್ರೆ ಗೊಬ್ಬರದ ಫ್ಯಾಕ್ಟ್ರಿನ ನಿಮ್ಮ ಹೊಲದಲ್ಲಿ ನಿಮ್ ಗಿಡದ ತೆಳಗೆ ಮಾಡ್ಕೊಂಡಂಗ ಆಗ್ತದ್ರಿ. ಅದು ನೈಸರ್ಗಿಕವಾಗಿ ಮಾಡ್ಕೊಂಡಂಗ. ಸೂಪರ್ ಸರ್, ಒಳ್ಳೆ ಕಾನ್ಸೆಪ್ಟ್ ಇದು. ನೀವು ಇದರಿಂದ ಕ್ಲಿಕ್ ಆಗ್ಯದ ಸರ್? ನೀವು ಬೇರೆ ಕಡೆ ಎಲ್ಲ ಮಾಡಿದ್ರಿ, ನಿಮ್ ತೋಟದಲ್ಲಿ ಮಾಡಿ ಕ್ಲಿಕ್ ಆಗ್ಯದ್ರಿ? ಸರ್ 100ಕ್ಕೆ 100 ಸರ್. ಇದು ಯಾವ ರೀತಿ ಆಗುತ್ತಪ್ಪ ಅಂದ್ರಿ, ನೆರಳಿರುವಂತ ಬೆಳೆ, ಬಾಳೆ ತೋಟ ಆಯ್ತು, ಅಡಿಕೆ, ಈ ಬೆಳೆಗಳಿಗೆಲ್ಲ ಬಿಟ್ರೆ ಅವಕ್ಕೆ ಸಂಪೂರ್ಣ ವರ್ಷವಿಡೀ ಏನಪ್ಪಾ ಅಂದ್ರೆ ನೆರಳು ಇರ್ತೈತಿ ಸರ್. ಹೌದ್ರಿ. ಹಾಗಾಗಿ ಅಲ್ಲೇ ತೇವಾಂಶ ಭೂಮಿ ಇದ್ದೇ ಇರ್ತೈತಿ. ಅಲ್ಲಿ ತನ್ನ ಸಂತಾನೋತ್ಪತ್ತಿ ಹೆಚ್ಚಾಗಿ ಗಿಡಗಳು ಸತ್ಯಾಗ ಹೆಲ್ದಿ ಆಗಿರ್ತಾವ ಸರ್, ಸಮೃದ್ಧವಾಗಿ ಬೆಳಿತಾವ, ಫಲನು ಹೆಚ್ಚಿನ ಪ್ರಮಾಣದಲ್ಲಿ ಸಿಗ್ತೈತಿ ಸರ್. ಆದ್ರೆ ಇದನ್ನ ಬಳಸಿದ ನಂತರ ರಾಸಾಯನಿಕ ಬಳಕೆ ಮಾಡಬಾರ್ದು ಸರ್. ನೀವು ಅನಿವಾರ್ಯವಾಗಿ ಏನಿತ್ತಪ್ಪ ಅಂದ್ರೆ ಸ್ಪ್ರೇ ಮಾಡ್ಕೋಬಹುದ್ರಿ. ಭೂಮಿಗೆ ಹಾಕುವಂತ ರಾಸಾಯನಿಕ ಏನಿದೆಯಲ್ಲ ಅದನ್ನ ನಾವು ಸ್ಥಗಿತ ಮಾಡ್ಬೇಕಾಗುತ್ತೆ. ಇಲ್ಲ ಅಂದ್ರೆ ಅವು ತನ್ನ ಸಂತಾನೋತ್ಪತ್ತಿ ಕಡಿಮೆ ಮಾಡ್ಬಿಡ್ತಾವ, ಮತ್ತೆ ಬೇರೆ ದಾರಿ ನೋಡ್ಕೊಂತಾವ. ಹೌದು ಸರ್. ಹಾಗಾಗಿ ನಾ ಇನ್ನೊಂದು ರೈತರಿಗೆ ಏನಪ್ಪಾ ಅಂತಂದ್ರ, ರೈತರು ಎಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ನನಗೆ ಆರ್ಡರ್ ಕೊಡ್ತಾರೆ ಸರ್, ಅದ್ರ ತಕ್ಕಂಗೆ ಏನಪ್ಪಾ ಅಂತಂದ್ರೆ ನಾನು ಇದರ ದರವನ್ನ ಕಡಿಮೆ ಮಾಡಬೇಕು ಅನ್ನೋ ಒಂದು ಉದ್ದೇಶ ಹೊಂದಿಟ್ಟುಕೊಂಡು ಕೇವಲ ನಾವು ಒಂದು ಶಿವಮೊಗ್ಗ ಜಿಲ್ಲೆಗೆ ಒಬ್ಬ ರೈತರಿಗೆ ಕೊಡಬೇಕಾದಾಗ ಒಬ್ಬ ರೈತರಿಗೆ ಒಂದು 100 kg ಹುಳ ಕೊಡಕ್ಕೆ ಹೋಗಿ 10,000 ರೂಪಾಯಿ ಬರೀ ಕೇವಲ ಟ್ರಾನ್ಸ್ಫರ್ ಚಾರ್ಜ್ ಆಯ್ತು ಸರ್. ಈ ಒಂದು ಉದ್ದೇಶವನ್ನು ಮನಗಂಡು ನಾವೇನು ವಿಚಾರ ಮಾಡಿದ್ವಿ, 10 ಜನರು ಒಂದೇ ಸಮಯದಲ್ಲಿ ಆರ್ಡರ್ ತೆಗೆದುಕೊಂಡು ಆ 10 ಸಮಯದ ಹೋಗಿ ಬರುವಂತ ದಿನದ ಸಮಯನೂ ಉಳಿತೈತಿ ಸರ್. ಆ 10 ಸಲ ಹೋಗಿ ಬರುವಂತ ಗಾಡಿ ಬಾಡಿಗೆನೂ ಉಳಿತೈತಿ. ಆ ಒಂದು ಉದ್ದೇಶ, ಅದೇ ಗಾಡಿ ಬಾಡಿಗೆ ರೈತರಿಗೆ ಉಳಿಲಿ, ಈ ಒಂದು ಕಾನ್ಸೆಪ್ಟ್ ಅನ್ನ ತಲೆಯಾಗಿ ಇಟ್ಕೊಂಡು ನಾವು ಏನಪ್ಪಾ ಅಂತಂದ್ರೆ, ನೀವು 1000 kg ಎರೆಹುಳುಗಳನ್ನ ಆರ್ಡರ್ ಕೊಟ್ಟರು ಕೂಡ ನಾನು ರೈತರಿಗೆ ನಾವೇ ಖುದ್ದಾಗಿ ಬಂದು ಅವರಿಗೆ ತಲುಪಿಸಿ ಹೋಗುವಂತ ಕೆಲಸ ಮಾಡ್ತಾ ಇದೀವಿ ಸರ್. ಇದಕ್ಕೊಂದು ಸಿಸ್ಟಮೆಟಿಕ್ ಆಗಿ ಏನಪ್ಪಾ ಅಂತಂದ್ರೆ ಒಂದು 20 kg ಇರುವಂತ ಒಂದು ಟ್ರೇಗಳನ್ನ ಮಾಡಿದೀವಿ ಸರ್. ಆ ಟ್ರೇಗಳನ್ನ ಏನಪ್ಪಾ ಅಂದ್ರೆ ಸೀದಾ ರೈತನಿಗೆ ಕೊಟ್ಟು ಬರ್ತೀವಿ. ಆ ಟ್ರೇ ಏನು ವಾಪಸ್ ನಮಗೆ ಬೇಕಾಗಿಲ್ಲ. ಅದು ಮತ್ತ ರೈತ ಅವತ್ತೇ ಹೋಗಿ ಬಿಡಾಕ್ ಆಗದೆ ಇದ್ರು 2-3 ದಿನ ಅವ್ರು ಇರೋ ಲೆಕ್ಕಕ್ಕೆ ಅದನ್ನ ನಾವು ವ್ಯವಸ್ಥೆ ಮಾಡೇ ಕೊಟ್ಟಿರ್ತೀವಿ ಸರ್ ರೈತರಿಗೆ. ಆದ್ರೆ ಅದನ್ನಲ್ಲಿ ನೆರಳಿಡಬೇಕು, ಅದನ್ನ ಮತ್ತೆ ಯಾವ ರೀತಿ ಬಳಸಬೇಕು ಏನು ಅಂತೇಳಿ ಆ ಪ್ರಾತ್ಯಕ್ಷವಾಗಿ ಅವ್ರು ಅಲ್ಲಿ ಹೊಲಕ್ಕೆ ಹೋಗಿ ನಾವು ಅದರ ಸಂಪೂರ್ಣ ಮಾಹಿತಿ ಕೊಟ್ಟು ಬರ್ತೀವಿ ಸರ್. ಮತ್ತ 1 kg ತಗೊಂಡ್ರೆ 500 ರೂಪಾಯಿ ಕೊಡ್ತೀವಿ ಸರ್. ನೀವು 20 kg ತಗೊಂಡ್ರೆ ಒಂದು ರೇಟು, ನೀವು 100 kg ಕೇಳಿದ್ರೆ ಒಂದು ರೇಟು. ನೀವು ಎಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ತಗೊಂತೀರಿ, ಯಾಕಪ್ಪ ಅಂದ್ರೆ ನಮಗೆ ಹೋಗೋ ಟ್ರಾನ್ಸ್ಫರ್ ಚಾರ್ಜೇ ಅಷ್ಟೇ ಸರ್. ಹಾಗಾಗಿ ಏನಪ್ಪಾ ಅಂತಂದ್ರೆ ಕರ್ನಾಟಕದಲ್ಲಿ ಯಾರೂ ಕೊಡೋಕ್ಕಾಗಕ್ಕಿಲ್ಲ, ಅಷ್ಟು ಕಡಿಮೆ ದರದಲ್ಲಿ ನಾ ರೈತರಿಗೆ ಕೊಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಏನಪ್ಪಾ ಅಂತಂದ್ರೆ ಈ ಒಂದು ವಿಚಾರವನ್ನ ರೈತರಿಗೆ ನಾನು
ಹೇಳಕತ್ತೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು ರೀ ಸರ್. ಸರ್ ನಮಸ್ಕಾರ.